ಸನ್ಮಾನ್ಯ ಕುಮಾರಣ್ಣವರ ಆರೋಗ್ಯದಲ್ಲಿ ಏರುಪೇರಾಗ್ಬಿಟ್ಟಿದೆ. ಇನ್ನೇನು ಜನತಾದಳ ಪಕ್ಷ ಕುಮಾರಣ್ಣ ಇಲ್ಲ ಅಂದ್ರೆ ಮುಗದೇ ಹೋಯ್ತು. ಇನ್ನೇನು ಬಿಡಪ್ಪ, ನಾವು ಜನತಾದಳ ಪಕ್ಷವನ್ನ ಈ ರಾಜ್ಯದಲ್ಲಿ ಸಂಪೂರ್ಣವಾಗಿ ಕಾರ್ಯಕರ್ತರನ್ನ ನಮ್ಮ ಪಕ್ಷಗಳಿಗೆ ನಾವು ಸೆಳ್ಕ ಬಿಡ್ಬೋದು ಅಂತಕ್ಕಂಥ ಕೆಲವೊಂದಷ್ಟು ಕಲ್ಪನೆಗಳನ್ನ ಏನು ಒಂದಷ್ಟು ನಾಯಕರುಗಳು ತಲೆನಲ್ಲಿ ಇಟ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಘಂಟಾಘೋಷವಾಗಿ ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜನತಾದಳ ಪಕ್ಷದ ಕಾರ್ಯಕರ್ತರು ಯಾವುದೇ ಅಧಿಕಾರದ ಆಸೆಗೆ, ಯಾವುದೇ ದುಡ್ಡಿನ ಆಸೆಗೆ, ಯಾವುದೇ ಆಮಿಷದ ಆಸೆಗೆ ಇವತ್ತು ಒಳಗಾಗಿ ಪಕ್ಷದ ಕಾರ್ಯಕರ್ತರಾಗಿ ಸದಸ್ಯರಾಗಿ ಇರ್ತಕ್ಕಂಥದ್ದಲ್ಲ. ಎರಡೂ ರಾಷ್ಟ್ರೀಯ ಪಕ್ಷಗಳನ್ನ ನೀವು ಎರಡೂ ರಾಷ್ಟ್ರೀಯ ಪಕ್ಷದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರನ್ನ ನೀವು ಒಂದ್ ಕಡೆ ತೂಗಿದ್ರೆ ಮತ್ತೊಂದ್ ಕಡೆ ಜನತಾದಳ ಪಕ್ಷದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ಯಾವುದೇ ಅಭಿಲಾಷೆ ಇಲ್ದಿರ, ಯಾವುದೇ ನಿರೀಕ್ಷೆ ಇಲ್ದಿರ, ಯಾವುದೇ ಫಲಾಪೇಕ್ಷೆ ಇಲ್ದಿರ ಈ ಪಕ್ಷವನ್ನ ಕಟ್ಟಿ ಬೆಳೆಸಿರ್ತಕ್ಕಂಥವ್ರು ಸಹಸ್ರಾರು ಸಂಖ್ಯೆಯಲ್ಲಿ 224 ಕ್ಷೇತ್ರದಲ್ಲೂ ಕೂಡ ಇವತ್ತು ರಾಜ್ಯದ ಉದ್ದಗಲಕ್ಕೂ ಇದ್ದಾರೆ. ಅಷ್ಟು ಸುಲಭವಾಗಿ ನೀವು ಜನತಾದಳ ಪಕ್ಷವನ್ನ ಈ ರಾಜ್ಯದಲ್ಲಿ ನಿರ್ಮೂಲನೆ ಮಾಡ್ಬಿಡ್ತೀವಿ ಅಂತಕ್ಕಂಥ ನಿಮ್ಮ ಕನಸು ಕನಸಾಗೆ ಉಳಿಯುತ್ತೆ ಹೊರತುಪಡಿಸಿ ಯಾವ ಕಾರಣಕ್ಕೂ ಕೂಡ ಇವತ್ತು ನೀವೇನು ಮನಸ್ಸಲ್ಲಿ ಅನ್ಕೊಂಡಿದ್ದೀರಿ ಪಾಪ ಕಾಂಗ್ರೆಸ್ನವರು. ಸನ್ಮಾನ್ಯ ಕುಮಾರಣ್ಣವರ ಆರೋಗ್ಯದಲ್ಲಿ ಏರುಪೇರಾಗ್ಬಿಟ್ಟಿದೆ. ಇನ್ನೇನು ಜನತಾದಳ ಪಕ್ಷ ಕುಮಾರಣ್ಣ ಇಲ್ಲ ಅಂದ್ರೆ ಮುಗದೇ ಹೋಯ್ತು. ಇನ್ನೇನು ಬಿಡಪ್ಪ, ನಾವು ಜನತಾದಳ ಪಕ್ಷವನ್ನ ಈ ರಾಜ್ಯದಲ್ಲಿ ಸಂಪೂರ್ಣವಾಗಿ ಕಾರ್ಯಕರ್ತರನ್ನ ನಮ್ಮ ಪಕ್ಷಗಳಿಗೆ ನಾವು ಸೆಳ್ಕ ಬಿಡ್ಬೋದು ಅಂತಕ್ಕಂಥ ಕೆಲವೊಂದಷ್ಟು ಕಲ್ಪನೆಗಳನ್ನ ಏನು ಒಂದಷ್ಟು ನಾಯಕರುಗಳು ತಲೆನಲ್ಲಿ ಇಟ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಘಂಟಾಘೋಷವಾಗಿ ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜನತಾದಳ ಪಕ್ಷದ ಕಾರ್ಯಕರ್ತರು ಯಾವುದೇ ಅಧಿಕಾರದ ಆಸೆಗೆ, ಯಾವುದೇ ದುಡ್ಡಿನ ಆಸೆಗೆ, ಯಾವುದೇ ಆಮಿಷದ ಆಸೆಗೆ ಇವತ್ತು ಒಳಗಾಗಿ ಪಕ್ಷದ ಕಾರ್ಯಕರ್ತರಾಗಿ ಸದಸ್ಯರಾಗಿ ಇರ್ತಕ್ಕಂಥದ್ದಲ್ಲ. ಎರಡೂ ರಾಷ್ಟ್ರೀಯ ಪಕ್ಷಗಳನ್ನ ನೀವು ಎರಡೂ ರಾಷ್ಟ್ರೀಯ ಪಕ್ಷದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರನ್ನ ನೀವು ಒಂದ್ ಕಡೆ ತೂಗಿದ್ರೆ ಮತ್ತೊಂದ್ ಕಡೆ ಜನತಾದಳ ಪಕ್ಷದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ಯಾವುದೇ ಅಭಿಲಾಷೆ ಇಲ್ದಿರ, ಯಾವುದೇ ನಿರೀಕ್ಷೆ ಇಲ್ದಿರ, ಯಾವುದೇ ಫಲಾಪೇಕ್ಷೆ ಇಲ್ದಿರ ಈ ಪಕ್ಷವನ್ನ ಕಟ್ಟಿ ಬೆಳೆಸಿರ್ತಕ್ಕಂಥವ್ರು ಸಹಸ್ರಾರು ಸಂಖ್ಯೆಯಲ್ಲಿ 224 ಕ್ಷೇತ್ರದಲ್ಲೂ ಕೂಡ ಇವತ್ತು ರಾಜ್ಯದ ಉದ್ದಗಲಕ್ಕೂ ಇದ್ದಾರೆ. ಅಷ್ಟು ಸುಲಭವಾಗಿ ನೀವು ಜನತಾದಳ ಪಕ್ಷವನ್ನ ಈ ರಾಜ್ಯದಲ್ಲಿ ನಿರ್ಮೂಲನೆ ಮಾಡ್ಬಿಡ್ತೀವಿ ಅಂತಕ್ಕಂಥ ನಿಮ್ಮ ಕನಸು ಕನಸಾಗೆ ಉಳಿಯುತ್ತೆ ಹೊರತುಪಡಿಸಿ ಯಾವ ಕಾರಣಕ್ಕೂ ಕೂಡ ಇವತ್ತು ನೀವೇನು ಮನಸ್ಸಲ್ಲಿ ಅನ್ಕೊಂಡಿದ್ದೀರಿ ಪಾಪ ಕಾಂಗ್ರೆಸ್ನವರು.